ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಸಿಬಿ ಅಭಿಮಾನಿಗಳಿಗೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್ ನೀಡಿದೆ. ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಮೆಟ್ರೋ ಸೇವೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್ ನೀಡಿದೆ. ಇವತ್ತು ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಮೆಟ್ರೋ ಸೇವೆ ವಿಸ್ತರಣೆಯಾಗಿದೆ. ಪ್ರಯಾಣಿಕರ ಅನುಕೂಲಕ್ಕೆ ಮೆಟ್ರೋ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಅಭಿಮಾನಿಗಳು ಸುರಕ್ಷಿತವಾಗಿ ಮನೆಗೆ ಹೋಗಬೇಕು, ರೀಚ್ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ರಾತ್ರಿ 11ರಿಂದ ಮುಂಜಾನೆ 2 ಗಂಟೆವರೆಗೂ ಕೂಡ ಮೆಟ್ರೋ ಸೇವೆ ಇರುತ್ತೆ. ಆರ್ಸಿಬಿ ಅಭಿಮಾನಿಗಳಿಗೆ ನಮ್ಮ ಮೆಟ್ರೋ ಗುಡ್ ನ್ಯೂಸ್ ನೀಡಿದೆ. ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಮೆಟ್ರೋ ಸೇವೆ ಎಕ್ಸ್ಟೆಂಡ್ ಆಗಿದೆ. ಪ್ರಯಾಣಿಕರ ಅನುಕೂಲಕ್ಕೆ ಮೆಟ್ರೋ ಟೈಮಿಂಗ್ಸ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಅಭಿಮಾನಿಗಳು ಸೇಫ್ ಆಗಿ ಅವರ ಮನೆಯನ್ನು ರೀಚ್ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ರಾತ್ರಿ 11ರಿಂದ ಮುಂಜಾನೆ 2 ಗಂಟೆವರೆಗೂ ಮೆಟ್ರೋ ಸೇವೆ ಇರುತ್ತೆ. ಚಲ್ಲಘಟ್ಟ ರಾತ್ರಿ 12:45ಕ್ಕೆ, ಬೊಮ್ಮಸಂದ್ರ 1 ಗಂಟೆ ತನಕ, ಹಾಗೆ ರೇಷ್ಮೆ ಸಂಸ್ಥೆ ಮತ್ತು ಮಾದಾವರ ರಾತ್ರಿ 12:45ಕ್ಕೆ, ಹಾಗೆ RV ರೋಡ್ಗೆ ಮುಂಜಾನೆ 2 ಗಂಟೆವರೆಗೂ ಕೂಡ ಮೆಟ್ರೋ ಒಂದು ಫೆಸಿಲಿಟಿ ಇರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL T20 ಪಂದ್ಯದ ಹಿನ್ನೆಲೆಯಲ್ಲಿ ಅಂದರೆ ಪಂದ್ಯ ನಡೆಯುತ್ತೆ ಇವತ್ತು. ಹೀಗಾಗಿ ಬೆಂಗಳೂರು ಮೆಟ್ರೋ ರೈಲು ನಿಗಮ ಪ್ರಯಾಣಿಕರ ಅನುಕೂಲಕ್ಕಾಗಿ ಮೆಟ್ರೋ ರೈಲು ಸಂಚಾರದ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿದೆ. IPL ಕ್ರಿಕೆಟ್ ಪ್ರಿಯರಿಗೆ BMRCL ಗುಡ್ ನ್ಯೂಸ್ ನೀಡಿದೆ. ಬರೋಬ್ಬರಿ 44 ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ವಾಹನ ನಿಲುಗಡೆಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ದ್ವಿಚಕ್ರ ವಾಹನಕ್ಕೆ ₹30 ಹಾಗೂ ಕಾರುಗಳಿಗೆ ₹60 ಪಾರ್ಕಿಂಗ್ ಫೀಸ್ ಇರುತ್ತೆ. IPL ಕ್ರಿಕೆಟ್ ಪ್ರಿಯರಿಗೆ BMRCL ಕಡೆಯಿಂದ ಗುಡ್ ನ್ಯೂಸ್ ಇದು. ಬರೋಬ್ಬರಿ 44 ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ವಾಹನ ನಿಲುಗಡೆಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ದ್ವಿಚಕ್ರ ವಾಹನಕ್ಕೆ ₹30 ಹಾಗೆ ಕಾರುಗಳಿಗೆ ₹60 ಪಾರ್ಕಿಂಗ್ ಫೀಸ್ ಇರುತ್ತೆ. ವೈಟ್ ಫೀಲ್ಡ್, ಪಟ್ಟಂದೂರು, ಅಗ್ರಹಾರ, ಕುಂದಲಹಳ್ಳಿ, ನಾಯಂಡಹಳ್ಳಿ, ಚಲ್ಲಘಟ್ಟ ಸೇರಿ 40 ಕಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಿಲಿಕಾನ್ ಸಿಟಿಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು IPL T20 ಪಂದ್ಯದ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳಿಗೆ BMRCL ಒಂದು ಭರ್ಜರಿ ಸಿಹಿ ಸುದ್ದಿ ನೀಡಿದೆ. ಪಂದ್ಯವನ್ನ ವೀಕ್ಷಣೆ ಮಾಡೋದಕ್ಕೆ ಬರುವ ವಾಹನ ನಿಲುಗಡೆಗೆ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸ್ಟೇಡಿಯಂ ಸುತ್ತಮುತ್ತ ವಾಹನ ದಟ್ಟಣೆ ಕಡಿಮೆ ಮಾಡಲು ಮತ್ತು ಮೆಟ್ರೋ ಬಳಕೆಯನ್ನ ಉತ್ತೇಜಿಸಲು ನಗರದಾದ್ಯಂತ ಒಟ್ಟು 44 ಮೆಟ್ರೋ ನಿಲ್ದಾಣಗಳಲ್ಲಿ ಹೆಚ್ಚುವರಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಭಿಮಾನಿಗಳು ತಮ್ಮ ವಾಹನಗಳನ್ನು ಮೆಟ್ರೋ ನಿಲ್ದಾಣಗಳಲ್ಲೇ ನಿಲ್ಲಿಸಿ ಅಲ್ಲಿಂದ ಮೆಟ್ರೋ ರೈಲಿನ ಮೂಲಕ ಸುಲಭವಾಗಿ ಸ್ಟೇಡಿಯಂಗೆ ರೀಚ್ ಆಗಬಹುದು. ಈ ಪಾರ್ಕಿಂಗ್ಗೆ ಅಂದರೆ ದ್ವಿಚಕ್ರ ವಾಹನಗಳಿಗೆ 2 ವೀಲರ್ಸ್ಗೆ ₹30 ಇರುತ್ತೆ, ಹಾಗೆ 4 ವೀಲರ್ಸ್ಗೆ ₹60 ಶುಲ್ಕವನ್ನು ಫಿಕ್ಸ್ ಮಾಡಲಾಗಿದೆ. ವೈಟ್ ಫೀಲ್ಡ್, ಪಟ್ಟಂದೂರು, ಅಗ್ರಹಾರ, ಕುಂದಲಹಳ್ಳಿ, ಚಲ್ಲಘಟ್ಟ, KR ಪುರ, ಮೆಜೆಸ್ಟಿಕ್, ಬನಶಂಕರಿ, ಜಯನಗರ, ಲಾಲ್ಬಾಗ್, ಎಲೆಕ್ಟ್ರಾನಿಕ್ ಸಿಟಿ, ನಾಗಸಂದ್ರ, ಮೈಸೂರು ರೋಡ್, ಕೆಂಗೇರಿ ಬಸ್ ಟರ್ಮಿನಲ್ ಸೇರಿದಂತೆ ಒಟ್ಟು 44 ಆಯ್ದ ನಿಲ್ದಾಣಗಳಲ್ಲಿ ಈ ವ್ಯವಸ್ಥೆ ಇರಲಿದೆ. ಇಂದು ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಸಾಧ್ಯತೆ ಇದೆ. ಮಳೆರಾಯನ ಕೃಪೆಗಾಗಿ ಅಭಿಮಾನಿಗಳು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮಳೆ ಬರಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. IPL ಉದ್ಘಾಟನಾ ಪಂದ್ಯಕ್ಕೆ ಬೆಂಗಳೂರು ಸಜ್ಜಾಗಿದೆ. ಆದರೆ ಮಳೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಮಳೆಯಿಂದ ಯಾವುದೇ ರೀತಿ ಪಂದ್ಯಕ್ಕೆ ತೊಂದರೆ ಆಗಬಾರ್ದು ಅಂತ ಅಭಿಮಾನಿಗಳು ಪ್ರಾರ್ಥಿಸ್ತಾ ಇದ್ದಾರೆ. ಮಧ್ಯಾಹ್ನ ಬೆಂಗಳೂರಿನಲ್ಲಿ ಮಳೆಯ ಮುನ್ಸೂಚನೆ ಇದೆ. ಪಂದ್ಯ ಆರಂಭವಾಗುವ ವೇಳೆಗೆ ಮಳೆ ನಿಲ್ಲುವ ಸಾಧ್ಯತೆ ಇದೆ. ಮೋಡ ಕವಿದ ವಾತಾವರಣ, ಹೀಗಾಗಿ ಅಭಿಮಾನಿಗಳು ಆತಂಕವನ್ನು ಹೊರಹಾಕ್ತಿದ್ದಾರೆ. ಆದರೆ ಮಧ್ಯಾಹ್ನ ಶುರುವಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಯಾವಾಗ ಮ್ಯಾಚ್ ಆರಂಭವಾಗುತ್ತೆ ಅಂದರೆ ಮ್ಯಾಚ್ ಆರಂಭ ಆಗೋದು 7:15 ಮೇಲೆ, ಹೀಗಾಗಿ ಅಷ್ಟೊತ್ತಿಗೆ ಮಳೆ ನಿಲ್ಲುವಂತಹ ಎಲ್ಲ ಸಾಧ್ಯತೆ ಇದೆ. ಕಳೆದ ವಾರ ಬೆಂಗಳೂರಲ್ಲಿ ಭರ್ಜರಿಯಾಗಿ ಮಳೆಯಾಗಿತ್ತು ಕ್ರಿಕೆಟ್ ಅಭಿಮಾನಿಗಳಲ್ಲಿ, ಹೀಗಾಗಿ ಇವತ್ತಿನ ಪಂದ್ಯದ ಬಗ್ಗೆ ಆತಂಕ ಇದೆ. ಆದರೆ ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಇವತ್ತು ಬೆಂಗಳೂರಲ್ಲಿ ಮಳೆಯಾಗುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಮಳೆ ಆದರೂ ಮಧ್ಯಾಹ್ನ ಆಗುತ್ತೆ, ಸಂಜೆ ವೇಳೆಗೆ ನಿಲ್ಲುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ.